ಓಂ ಶಾಂತಿ. ದಿನಾಂಕ ಆಗಿದೆ 9/7/2025. ನಿಮಗೆ ಜ್ಞಾನ ರತ್ನಗಳನ್ನು ಕೊಡಲು ತಂದೆಯು ಬಂದಿದ್ದಾರೆ. ತಂದೆಯು ನಿಮಗೆ ಏನೆಲ್ಲವನ್ನೂ ತಿಳಿಸುತ್ತಾರೆಯೋ ಇದು ಜ್ಞಾನವಾಗಿದೆ. ಜ್ಞಾನ ರತ್ನಗಳನ್ನು ಜ್ಞಾನಸಾಗರನ ಹೊರತು ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಆತ್ಮವು ಸತ್ಯ ಚಿನ್ನವಾಗಿದೆ. ಯಾವಾಗ ಅದರಲ್ಲಿ ಅಪವಿತ್ರತೆಯ ತುಕ್ಕು ಬೀಳುವುದು ಆಗ ಬೆಲೆಯು ಕಡಿಮೆಯಾಗಿ ಬಿಡುತ್ತದೆ. ಈ ಸಮಯದಲ್ಲಿ ತಮೋಪ್ರಧಾನ ಆತ್ಮಕ್ಕೆ ಯಾವುದೇ ಬೆಲೆ ಇಲ್ಲ. ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರವು ಆತ್ಮದಲ್ಲಿಯೇ ತುಂಬುತ್ತದೆ. ತಂದೆಯಲ್ಲಿಯೂ ಸಹ ಸೃಷ್ಟಿಯ ಆದಿ ಮಧ್ಯ ಅಂತದ ಜ್ಞಾನದ ಸಂಸ್ಕಾರವು ತುಂಬಲ್ಪಟ್ಟಿದೆ. ಆದ್ದರಿಂದ ಅವರಿಗೆ ಜ್ಞಾನಪೂರ್ಣನೆಂದು ಹೇಳಲಾಗುತ್ತದೆ. ತಂದೆಯು ತಿಳಿಸುತ್ತಾರೆ, ತಮ್ಮ 84 ಜನ್ಮಗಳನ್ನು ನೆನಪು ಮಾಡಿ ನೀವು ಪವಿತ್ರರಾಗಿ ಬಂದಿದ್ದೀರಿ. ಯಾವಾಗ ಆತ್ಮವು ನೆನಪಿನ ಬಲದಿಂದ ಸತೋಪ್ರಧಾನವಾಗಿ ಬಿಡುವುದೋ ಆಗ ಆಸ್ತಿಯು ಸಿಗುವುದು. ನೀವೀಗ ಹಿಂತಿರುಗಿ ತಂದೆಯ ಬಳಿಗೆ ಹೋಗಬೇಕಾಗಿದೆ. ಅಪವಿತ್ರ ಆತ್ಮವಂತೂ ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಯಾವಾಗ ನಿಮ್ಮ ಆತ್ಮವು ಪವಿತ್ರವಾಗಿ ಬಿಡುವುದೋ ಆಗ ಈ ಶರೀರವು ಬಿಟ್ಟು ಹೋಗುವುದು. ಪವಿತ್ರ ಶರೀರವಂತೂ ಇಲ್ಲಿ ಸಿಗಲು ಸಾಧ್ಯವಿಲ್ಲ. ಇದು ಹಳೆಯ ಪಾದರಕ್ಷೆ ಆಗಿದೆ. ಇದರೊಂದಿಗೆ ವೈರಾಗ್ಯವು ಬರುತ್ತಿದೆ. ಆತ್ಮವು ಪವಿತ್ರವಾಗಿ ಭವಿಷ್ಯದಲ್ಲಿ ನಾವು ಪವಿತ್ರ ಶರೀರವನ್ನು ತೆಗೆದುಕೊಳ್ಳಬೇಕಾಗಿದೆ. ಈಗ ನಿಮ್ಮ ಆತ್ಮದ ಬೆಲೆಯು ಕಡಿಮೆಯಾಗಿದೆ. ಸತ್ಯೋಗದಲ್ಲಿ ಆತ್ಮಕ್ಕೆ ಎಷ್ಟೊಂದು ಬೆಲೆ ಇರುತ್ತದೆ. ಸತ್ವಪ್ರಧಾನ ಆತ್ಮವಲ್ಲವೇ ಈಗ ತಮೋಪ್ರಧಾನವಾಗಿದೆ. ತುಕ್ಕು ಹಿಡಿದಿದೆ. ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಶಿವತಂದೆಯು ನಿರಾಕಾರನಾಗಿದ್ದಾರೆ. ಅವರದು ಅಲೌಕಿಕ ಜನ್ಮವಾಗಿದೆ. ನೀವು ಮಕ್ಕಳಿಗೂ ಸಹ ಅಲೌಕಿಕ ಜನ್ಮವನ್ನು ಕೊಡುತ್ತಾರೆ. ಅಲೌಕಿಕ ತಂದೆ, ಅಲೌಕಿಕ ಮಕ್ಕಳು. ಅಪವಿತ್ರವಾಗಿರುವ ಆತ್ಮವು ನೆನಪು ಮಾಡದೆ ಪವಿತ್ರವಾಗಿರಲು ಸಾಧ್ಯವಿಲ್ಲ. ನೆನಪಿನಲ್ಲಿಲ್ಲವೆಂದರೆ ತುಕ್ಕು ಉಳಿದು ಬಿಡುವುದು. ಪವಿತ್ರವಾಗಲು ಸಾಧ್ಯವಿಲ್ಲ ಮತ್ತು ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು. ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಇದೇ ಪರಿಶ್ರಮ ಪಡಿ. ನಾನು ಆತ್ಮ ಈ ಶರೀರದಿಂದ ಕೆಲಸ ಮಾಡುತ್ತೇನೆ. ಆತ್ಮವು ಮೊದಲು ಪವಿತ್ರವಾಗಿತ್ತು. ಈಗ ಪುನಃ ಪವಿತ್ರವಾಗಬೇಕಾಗಿದೆ. ಇದು ಪರಿಶ್ರಮದ ಮಾತಾಗಿದೆ. ಸಾಹುಕಾರರ ಮೇಲೆ, ರಾಜರ ಮೇಲಂತೂ ಸಂಕಟವು ಕಾದಿದೆ. ಇಲ್ಲಿಯೂ ಸಹ ಯಾರು ರಾಜರಾಗಿದ್ದಾರೋ ಅವರು ಪ್ರಜೆಗಳಾಗಿ ಬಿಟ್ಟಿದ್ದಾರೆ. ರಾಜರ ಮೇಲೆ ಪ್ರಜೆಗಳ ರಾಜ್ಯವಾಗಿ ಬಿಟ್ಟಿದೆ. ನಾಟಕದಲ್ಲಿ ಹೀಗೆ ನಿಗದಿಯಾಗಿದೆ. ಭಕ್ತಿಯಲ್ಲಿ ಎಷ್ಟೊಂದು ಹಳೆಯ ಕಥೆಗಳನ್ನು ತಿಳಿಸುತ್ತಾರೆ. ಈಗ ನೀವು ಮಕ್ಕಳು 21 ಜನ್ಮಗಳು ವಿಶ್ರಾಂತಿ ಪಡೆಯುವುದಕ್ಕಾಗಿ ಪಾವನರು ಅವಶ್ಯವಾಗಿ ಆಗಬೇಕಾಗಿದೆ. ಆ ವಿದ್ಯೆಯಲ್ಲಂತೂ ಎಷ್ಟೊಂದು ಪುಸ್ತಕಗಳನ್ನು ಓದುತ್ತಾರೆ. ಈ ವಿದ್ಯೆಯು ಸರ್ವಶ್ರೇಷ್ಠವಾಗಿದೆ. ಓದಿಸುವವರು ಸಹ ಸರ್ವಶ್ರೇಷ್ಠ ಶಿವತಂದೆಯಾಗಿದ್ದಾರೆ. ತಂದೆಯು ಎಷ್ಟು ಸಹಜ ರೀತಿಯಲ್ಲಿ ತಿಳಿಸುತ್ತಾರೆ. ಸ್ವಯಂ ಕುಳಿತು ಓದಿಸುತ್ತಾರೆ. ಅಲ್ಲಂತೂ ಮನುಷ್ಯರಿಗೆ ಓದಿಸುತ್ತಾರೆ. ನೀವು ಮನುಷ್ಯರೇ ಆಗಿದ್ದೀರಿ. ಆದರೆ ತಂದೆಯು ನೀವು ಆತ್ಮಗಳಿಗೆ ಓದಿಸುತ್ತಾರೆ. ಈಗ ಈ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಎಂಬುದನ್ನು ಮಕ್ಕಳು ತಿಳಿದುಕೊಂಡಿದ್ದೀರಿ. ಯಾರು ಚೆನ್ನಾಗಿ ಓದಿ ಶ್ರೀಮತದಂತೆ ನಡೆಯುವರೋ ಅವರು ಶ್ರೇಷ್ಠರಾಗುತ್ತಾರೆ. ಯಾರು ಹೋಗಿ ತಂದೆಯ ನಿಂದನೆ ಮಾಡಿಸುವರೋ, ಆ ಕೈಯನ್ನು ಬಿಟ್ಟು ಹೋಗುವರೋ ಅವರು ಪ್ರಜೆಗಳಲ್ಲಿ ಬಹಳ ಕಡಿಮೆ ಪದವಿಯನ್ನು ಪಡೆಯುತ್ತಾರೆ. ಇದೆಲ್ಲವೂ ವಿನಾಶವಾಗಲಿದೆ. ಆದ್ದರಿಂದ ಮಕ್ಕಳೇ, ಈಗ ಬೇಗನೆ ತಯಾರಾಗಿರಿ. ಹುಡುಗಾಟಿಕೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಎಂದು ತಂದೆಯು ತಿಳಿಸುತ್ತಾರೆ. ಯಾರು ಮಣ್ಣೆ ಮಠವನ್ನು ಬಿಡುವರೋ ಅವರಿಗೆ ವೈರಾಗ್ಯ ಬರುತ್ತದೆ. ನೀವಂತೂ ಬಿಡಬೇಕಾಗಿಲ್ಲ. ತಂದೆಯ ನೆನಪಿನಲ್ಲಿರುತ್ತಾ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಬೇಕಾಗಿದೆ. ಹೇಗೆ ಪರಮಧಾಮದಲ್ಲಿ ಆತ್ಮಗಳ ವೃಕ್ಷ ಇದೆಯೋ ಹಾಗೆಯೇ ಇಲ್ಲಿ ಮನುಷ್ಯರ ವೃಕ್ಷವಿದೆ. ಗ್ರೇಟ್ ಗ್ರ್ಯಾಂಡ್ ಫಾದರ್ ಬ್ರಹ್ಮನ್ ಆಗಿದ್ದಾರೆ. ಇದು ನಿಮ್ಮ ವಂಶಾವಳಿಯಾಗಿದೆ. ಸದಾ ನೆನಪಿನಲ್ಲಿರಲಿ, ನಾವು ಶಾಂತಿಯ ಸಾಗರನ ಮಕ್ಕಳಾಗಿದ್ದೇವೆ. ನಾವು ಶಾಂತಿಯಲ್ಲಿರಬೇಕಾಗಿದೆ. ಬಾಯಲ್ಲಿ ನೆನಪಿನ ಉಂಗುರವನ್ನು ಹಾಕಿಕೊಳ್ಳಬೇಕು. ಹುಡುಗಾಟಿಕೆಯಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯಲು ನುಡಿದಂತೆ ನಡೆಯಿರಲಿ. ಪುರುಷಾರ್ಥ ಮಾಡಬೇಕಾಗಿದೆ. ಮೋಹಾಜೀತರಾಗಬೇಕಾಗಿದೆ. ಸಂಘಟನೆ ಎಂಬ ಕೋಟೆಯನ್ನು ಶಕ್ತಿಶಾಲಿಗೊಳಿಸುವಂತಹ ಸರ್ವರ ಸ್ನೇಹಿ ಸಂತುಷ್ಟ ಆತ್ಮಭವ. ಯಾವಾಗ ಪ್ರತಿಯೊಂದು ಕರ್ಮವು ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿರುತ್ತದೆ ಆಗಲೇ ಪವಿತ್ರ ಆತ್ಮ ಎಂದು ಹೇಳಲಾಗುವುದು. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್
ಮಾಡಿರಿ.